ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನು ಶ್ರೀನಿವಾಸ ಕಲ್ಯಾಣ ತೋರಿಸ್ತೀನಿ. ನಾನು ಅಂದ್ಕೊಂಡೇ ಇರಲಿಲ್ಲ, ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮು ನಾನು ಫುಲ್ಲು ಶ್ರೀನಿವಾಸ ಕಲ್ಯಾಣನ ನೋಡಿದ್ದು. ಆ್ಯಕ್ಚುಲಿ ನಾನು ನಿಜ ಹೇಳ್ತೀನಿ, ನಾನು ಅಂದ್ಕೊಂಡಿರಲಿಲ್ಲ ಶ್ರೀನಿವಾಸ ಕಲ್ಯಾಣ ಇವತ್ತು ನಾನು ನೋಡ್ತೀನಿ ಅಂತ ಹೇಳಿ. ಇದು ಬಂದು ಹಬ್ಬದ ದಿನದ ಹಿಂದಿನ 2 ಡೇಸ್ ಬ್ಲಾಗ್ ಆಗಿರುತ್ತೆ. ನಾನು ಬುಧವಾರ ದೇವ್ರ ಮನೆ ಸಾಮಾನೆಲ್ಲ ನೀಟಾಗಿ ಇಳಿಸ್ಬಿಟ್ಟು ಎಲ್ಲ ದೇವ್ರ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ, ಮತ್ತು ದೇವ್ರ ಪಾತ್ರೆಗಳೆಲ್ಲ ತೊಳ್ಕೊಂಡ್ಬಿಟ್ರೆ ಗುರುವಾರ ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೊಂಬಿಡ್ಬೋದು ನೈಟ್ ಎಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಅದು ನನ್ನ ಪ್ಲ್ಯಾನ್ ಏನಿತ್ತು ಅಂದರೆ, ಬುಧವಾರ ನಾವು ಬೆಳಗ್ಗೆ ಪೂಜೆ ಮಾಡಿಬಿಟ್ರೆ ಮತ್ತು ದೀಪ ಹಚ್ಚೋದಕ್ಕೆ ಒಂದ್ಸರಿ ದೀಪ ಹಚ್ಚಿದ್ಮೇಲೆ ಅವತ್ತು ಮತ್ತೆ ದೇವ್ರ ಪಾತ್ರೆಗಳ ತೊಳಿಬಾರ್ದು, ವಿಗ್ರಹಗಳು ಕೂಡ ತೊಳೆಯೋದಾಗಿರ್ಬೋದು, ತೆಗೆಯೋದು ಈ ಥರ ಎಲ್ಲ ಮಾಡಬಾರ್ದು. ಸೊ ಬುಧವಾರ ಪೂಜೆ ಮಾಡ್ಕೊಳ್ಳೋದು ಬೇಡ, ದೇವ್ರ ಮನೆಯೆಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ನಾನು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೆ. ಬಟ್ ಅವತ್ತು ಮಂಗಳವಾರ ನೈಟು ಅರುಣ್ ಹೇಳಿದ್ರು, ಇದು ನಮ್ಮ ಫ್ರೆಂಡ್ ಒಬ್ಬರು ಪೂಜೆ ಕರೆದಿದ್ದಾರೆ, ಶ್ರೀನಿವಾಸ ಕಲ್ಯಾಣ ಅಂತ ಮನೆಯಲ್ಲೇ ಮಾಡ್ತಾಯಿದ್ದಾರೆ, ಒಂದು ಅರ್ಧ ಗಂಟೆ ಹೋಗಿ ಬಂದುಬಿಡೋಣ ಬಾ ಅಂತ ಹೇಳಿ ಕರೆದ್ರು. ಇದು ಶ್ರಾವಣ ಮಾಸದಲ್ಲಿ ಶ್ರೀನಿವಾಸ ಕಲ್ಯಾಣ ನೋಡೋದು ನಮ್ಮ ಅದೃಷ್ಟ ಅಲ್ವಾ. ಸರಿ ಆಯಿತು, ಹೋಗೋಣ ಅಂತೇಳಿ ನಾನು ರೆಡಿ ಆದೆ. ನಿಜ ಹೇಳ್ತೀನಿ, ಅವತ್ತು ನಾನು ಬುಧವಾರ ನಾನು ಪೂಜೆ ಮಾಡೋದು ಬೇಡ ಅಂತ ಹೇಳಿದ್ದಕ್ಕೂ ಏನೋ ಗೊತ್ತಿಲ್ಲ, ಬೆಳಗ್ಗೆ ನಾವು 10:30 ಹೋದ್ವಿ. 10:30 ಹೋಗ್ಬಿಟ್ಟು ಒಂದು 11 ಗಂಟೆ 11 ರಿಟರ್ನ್ ಆಗಿಬಿಡೋಣ ಅಂತ ನಾವು ಹೋಗಿದ್ವಿ ಪೂಜೆಗೆ. 10:30 ಅಲ್ಲಿ ನಮ್ಮ ಮನೆಗೆ ರೀಚ್ ಆದ್ರಿ. 10:30 ಮನೆಗೆ ಬರೋಷ್ಟ್ರಲ್ಲಿ 3 ಗಂಟೆ ಆಯಿತು ಫ್ರೆಂಡ್ಸ್. ನಿಜ ಹೇಳ್ತೀನಿ, ನನ್ನ ಮೇಲೆ ಎಷ್ಟು ಕೋಪ ಆಯ್ತೋ ಗೊತ್ತಿಲ್ಲ ನನ್ನ ಶ್ರೀಹರಿಗೆ. 10:30 ಕರ್ಕೊಂಡು ಹೋಗಿ ಅವರು ಕಲ್ಯಾಣದಲ್ಲಿ ನಮ್ಮನ್ನು ಕೂರಿಸ್ಕೊಂಡ್ಬಿಟ್ಟು ಮಧ್ಯಾಹ್ನ 3 ಗಂಟೆವರೆಗೂ ನಮ್ಮನ್ನು ಬಿಡಲೇ ಇಲ್ಲ. ಊಟ ಎಲ್ಲ ಮುಗಿಸ್ಕೊಂಡು, ಮಾಂಗಲ್ಯ ಧಾರಣೆ ಎಲ್ಲ ಮುಗಿಸ್ಕೊಂಡು, ಪೂರ್ತಿ ಒಂದು ಮದುವೆ ಹೆಂಗಿತ್ತು ಅದೆಲ್ಲ ಮುಗಿಸ್ಕೊಂಡು ಬರೋವರೆಗೂ ನಮ್ಮನ್ನ ಕಟ್ಟಾಕ್ಬಿಟ್ರು. ಸೊ ಪೂಜೆನ ಹೇಗಿತ್ತು ಅಂತ ನನಗೆ ವಾಯ್ಸ್ ನಾನು ಕೊಡೋದಕ್ಕೆ ಹೋಗೋಲ್ಲ, ಜಸ್ಟ್ ನೀವು ಕೇಳಿ. ತುಂಬ ಚೆನ್ನಾಗಿದೆ ಶ್ರೀನಿವಾಸ ಕಲ್ಯಾಣ. ಬನ್ನಿ, ಒಂದು ಸ್ವಲ್ಪ ಶ್ರೀನಿವಾಸ ಕಲ್ಯಾಣ ಮ್ಯೂಸಿಕ್ಕು, ಇದು ವಾಲ್ಗ ಉತ್ತಾರಲ್ವಾ, ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ನೀವು ಸ್ವಲ್ಪ ನನ್ನ ಶ್ರೀಹರಿಯ ದರ್ಶನ ಮಾಡ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಿ, ನಾನು ಪೂಜೆ ಮಾಡೋದು ಬೇಡ, ಗುರುವಾರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳಿದ್ದು ಒಂದೇ. ಆ ದಿನ ಪೂರ್ತಿ ಒಂದು ಕೆಲಸ ಆಗಲಿಲ್ಲ ನನಗೆ. ಕರ್ಕೊಂಡೋಗಿ ಕೂರಿಸ್ಕೊಂಡು ಮತ್ತು ಅಲ್ಲಿಂದ ಮನೆಗೆ ಬರೋಷ್ಟ್ರಲ್ಲಿ 3:30 3:45 ಆಗಿಬಿಡ್ತೀನಿ. ಅಷ್ಟರಲ್ಲಿ ಏನು ಮಾಡೋದು ಅಂತ ಹೇಳಿ ಒಂದು ಸ್ವಲ್ಪ ಮನೇನ ಕ್ಲೀನ್ ಮಾಡ್ಕೊಂಡು. ವಾಯ್ಸ್ ಸ್ವಲ್ಪ ಡಿಸ್ಟರ್ಬ್ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಆಚೆ ಕಡೆ ಮನೆ ಹತ್ರ ಪಾರ್ಕಿಂಗ್ ತುಂಬಾ ಚೆನ್ನಾಗಿತ್ತು. ಅವ್ರ ಮನೆ ಹತ್ರ ನೋಡಿ ಜಟ್ಕಾ ಬಂಡಿ ಈ ಥರ ಎಲ್ಲ ಇಟ್ಟಿದ್ರು. ಇನ್ನು ಜಿಂಕೆಗಳು, ಫ್ಲವರ್ಸ್, ಲೋಟಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ, ವೈಟು, ಪರ್ಪಲ್ಲು, ರೆಡ್ಡು ಈ ಥರ ಎಲ್ಲ ತುಂಬಾ ಚೆನ್ನಾಗಿತ್ತು. ಮನೆ ಹತ್ರ ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅಲ್ಲಿ ಬಂದಿದ್ರಲ್ಲ ಎಲ್ಲ ಮಕ್ಕಳು ಕೂಡ. ಮನೆಯಂತೂ ತುಂಬ ಚೆನ್ನಾಗಿದೆ. ಆ ಮನೆ ಹೆಸರು ಏನು ಗೊತ್ತಾ, ಶ್ರೀ ವೈಕುಂಠ ನಿವಾಸ ಅಂತೇಳಿ. ಎಷ್ಟು ಚೆಂದ ಇತ್ತು ಗೊತ್ತಾ, ದೇವ್ರ ಮನೆ ಅಂತೂ ನನ್ನ ಕೈಯಲ್ಲಿ ನೋಡೋಕ್ಕೆ ಆಗಿಲ್ಲ. ಆ ಶ್ರೀಹರಿ ಅವರು ಎಷ್ಟು ಚೆನ್ನಾಗಿ ಇದ್ದರು ಅಂದರೆ ವೆಂಕಟೇಶ್ವರ ಸ್ವಾಮಿ ಫೋಟೋ ವಿಗ್ರಹ ಸಖತ್ತಾಗಿಟ್ಟಿದ್ದು ನೋಡಿ, ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರಲ್ಲ. ಇನ್ನು ಇದು ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದು ವಿಡಿಯೋ ಸ್ವಲ್ಪ ಕ್ಲಿಪ್ಪಿಂಗ್ನ ತೋರಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಹಬ್ಬ ಮಾಡ್ಕೊಂಡಿದ್ದೆ ಅಂತ ಹೇಳಿ. ನಾನು ತುಂಬ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ, ಆದರೆ ಶಾಸ್ತ್ರಬದ್ಧವಾಗಿ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಬೇಕು ಆ ರೀತಿ ಆಚರಣೆ ಮಾಡ್ಕೊಂಡಿದ್ದೀನಿ. ಅಷ್ಟು ಆಡಂಬರ ಇಲ್ಲ. ಅಮ್ಮನವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ. ನಾನು ಅಮ್ಮನವ್ರಿಗೆ ಈ ಸಾರಿ ಸ್ಯಾರಿ ಹಾಕೋದಕ್ಕಾಗಿಲ್ಲ. ಈ ಸರಿ ನಾನು ಅಮ್ಮನವ್ರಿಗೆ ಬ್ಲೌಸಲ್ಲೇ ಸ್ಯಾರಿನ ಕಟ್ಟಿರೋದು. ಅದು ತುಂಬ ದೊಡ್ಡದಾಗಿ ತುಂಬ ಗ್ರ್ಯಾಂಡಾಗಿ ಮಾಡಲಿಲ್ಲ. ಯಾಕಂತಂದರೆ ಅಮ್ಮನವ್ರಿಗೆ ಶ್ರದ್ಧೆ ಭಕ್ತಿಯಿಂದ ಮತ್ತು ನಮ್ಮ ಶಾಸ್ತ್ರಬದ್ಧವಾಗಿ ಹೇಗೆ ಪೂಜೆ ಮಾಡಬೇಕು ನೋಡಿ, ಸೊ ಆ ಥರ ಮಾಡ್ಕೊಂಡಿದ್ದೀನಿ. ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಮಾಡ್ಕೊಂಡಿದ್ದೀನಿ. ಕಲಶವನ್ನು ಯಾವ ಟೈಮಿಗೆ ಸರಿಯಾಗಿ ಕೂರಿಸ್ಬೇಕು ಆ ಟೈಮಿಗೆ ಇಟ್ಕೊಂಡಿದ್ದೀನಿ. ಕೆಲವೊಬ್ಬರು ತುಂಬ ಜನ ನಾನು ನೋಡಿದ್ದೀನಿ ವೀಡಿಯೋಸು ಮತ್ತು ಸ್ಟೇಟಸಲ್ಲಿ ಎಲ್ಲನೂ ಗುರುವಾರನೇ ಅವರು ಕಲಶ ಎಲ್ಲ ನೀಟಾಗಿ ಇಟ್ಬಿಟ್ಟು ಎಲ್ಲ ಕೂರಿಸ್ಬಿಟ್ಟಿದ್ದಾರೆ. ಬಟ್ ಮುಖವಾಡ ಮಾತ್ರ ಅಮ್ಮನವ್ರದ್ದು ಹಾಕಿರಲಿಲ್ಲ ಕೆಲವರು ಇನ್ನೂ ಒಂದು ಸ್ವಲ್ಪ ಜನ ಅಂತೂ ಮುಖವಾಡನೂ ಸಹ ಅಮ್ಮನವ್ರಿಗೆ ಹಾಕ್ಬಿಟ್ಟು ಗುರುವಾರದ ರಾತ್ರಿನೆಲ್ಲ ಕೂಡಿಸ್ಬಿಟ್ಟು ಸ್ಟೇಟಸಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ ಎಲ್ರೂ. ನಾನು ಇದೇನಿದು ಈ ಟೈಮಲ್ಲಿ ಅಮ್ಮನವ್ರನ್ನ ಹಿಂಗೆ ಕೂರಿಸ್ಬಿಟ್ಟಿದ್ದಾರಲ್ಲ, ಬೆಳಗ್ಗೆ ಮತ್ತು ಪೂಜೆ ಮಾಡ್ಕೊಳ್ಳೋದು ಒಂದೇನಾ ಹಾಗಾದರೆ ಅಂತ ನಾವು ಕಲಶವನ್ನು ಇಡೋದ್ರಿಂದ ನಮಗೆ ಸಮಯ ಸ್ಟಾರ್ಟ್ ಆಗುತ್ತೆ. ಯಾವ ಸಮಯದಲ್ಲಿ ಕಲಶವನ್ನು ಇಡ್ತೀವಿ, ಯಾವ ಸಮಯದಲ್ಲಿ ನಾವು ಪೂಜೆಗೆ ಸಿದ್ಧ ಮಾಡ್ಕೊತಾ ಇದ್ದೀವಿ, ಎಲ್ಲ ರೆಡಿ ಮಾಡ್ಕೊಳ್ಬೇಕು ಸತ್ಯ. ಆದರೆ ಕಲಶವನ್ನು ಕೂರಿಸಿ ಅಮ್ಮನವ್ರ ಮುಖವಾಡನ ಹಾಕೋದು ಅದು ಆ ಒಂದು ಸಮಯದಲ್ಲೇ ಮಾಡಬೇಕು ಅಲ್ವಾ. ಸೊ ಇದು ನನ್ನ ಹಬ್ಬದ ಬ್ಲಾಗ್.